ತುಂಬಾ ಹತಾಶರಾಗವ್ರು ಜನ. ಮೈಸೂರಲ್ಲೊಬ್ಬ ನಿನ್ನೆ ತಾಯಿ ಹೆಂಡತಿ ಮಗನ್ನು ಕೊಂದು ಅವನು ಸತ್ತು ಹೋಗ್ಬಿಟ್ಟವನು ಸಾಲಕ್ಕೆ ಎದ್ರಿಕೊಂಡು. ಮೊನ್ನೆ ಒಬ್ಬ ಪುಣ್ಯಾತ್ಮ ಅವನೇನ್ ಮಾಡವನೆ ಅಂದ್ರೆ, ನಾ ಸತ್ತೋಗ್ಬಿಟ್ರೆ ನಾನು ಹೆಂಡತಿ ನೋಡ್ಕೋರು ಯಾರು ಅಂತ ಅವಳನ್ನೇ ಮೊದಲು ಸಾಯಿಸ್ಬಿಟ್ಟವನೆ. ಈಗ ಇವನ್ ನೋಡ್ಕೋರು ಯಾರು? ಇವನ್ನ ಪಾಪಿ ನನ್ನ ಮಕ್ಳು ಏನ್ ಯೋಚನೆ ಮಾಡ. ಇವನ್ ಮದುವಾಕ್ ಮುಂಚೆ ಯಾರು ನೋಡ್ಕತ್ತಿದ್ರವ ಅಮ್ಮನ್ನ? ಇವನೇ ಎತ್ಬಿಟ್ಟು ಇವನೇ ಮದುವಾಗಿದ್ನ. ಇವನ್ ಸತ್ತೋಗ್ಬಿಟ್ರೆ ಅವ ಅಮ್ಮನ ಗತಿ ಏನು ಅಂತ ಇವನು ಹೋಗುನು ಸುಮ್ಮನೆ ಹೋಗ್ಬೇಕಪ್ಪ ಕಾಡ್ದು. ಇನ್ನೊಬ್ರು ಸಾಯಿಸೋಕೆ ನಿಂತ್ರಲ್ರಿ. ಸಾಲಕ್ಕೆ ಹಿಂಸೆ, ಸಾಲಗಾರರು ಬೋದ್ರು ಬೈತಾರೆ. ಸಾಲ ಮಾಡುವಾಗ ಜ್ಞಾನ ಇರ್ಬೇಕು, ಬೈತಾರೆ. ನಿನ್ನ ಹಣ ನಿನ್ನ ಅಮ್ಮಯ್ಯ ಕೊಡು ಅಂತಾರೆ ಎಲ್ರೂ. ಜ್ಞಾನ ಬೇಡವನ ಮಾರ್ಯ. ಸರಳವಾಗಿ ಬದುಕುದು ಕಲಿಬೇಕು. ಸಾಲ ಮಾಡಿದ್ಮೇಲೆ ದೃಢತೆಯಿಂದ ಎದುರಿಸಿ ಬದುಕುದು ಕಲಿಬೇಕಪ್ಪ. ಕೊಡ್ತೀನಿ ಹೋಗೋಣ ಅಂತ ಹೇಳ್ಬೇಕಪ್ಪ. ಇನ್ನು ಸಾಲ ಕೊಟ್ರಲ್ಲ ಮೇಲ್ಮೇಲೆಗೆ ಚಿಕ್ಕಪ್ಪ ಯಾವ ಕೋಟಿ, ಮಾವ ಯಾವ ಕೋಟಿ ಅಂತಾರೆ. ಕೋಪ ಬಂದು ಮಾತಾಡೇ ಆಡ್ತಾರೆ. ತಡ್ಕೋಕ್ ಶಕ್ತಿ ಇಲ್ಲ ಅಂದ್ಮೇಲೆ ಸಾಲನೇ ಮಾಡಬೇಡ ನೀನು. ಯಾಕೆ ಈ ಜಗತ್ತಲ್ಲೆಲ್ಲ ದೊಡ್ಡ ಮನೆ ಒಳಗೆ ಮಾತ್ರ ಬದುಕ್ತಾವ್ರ? ಸೀಟಿನ ಮನೆ ಒಳಗೆ ಗುಡ್ಸ್ತೊಳಗೆ ಬದುಕೋರು ಯಾರು ಮನುಷ್ಯರಲ್ವಾ? ಸಾಲವನ್ನು ಕೊಂಬಾಗ ಆಲೋಗರು ಉಂಡಂತೆ ಸಾಲಿಗರು ಬಂದು ಎಡವಾಗ ಕಿಬ್ಬಲಿಗೆ ಕೀಲು ಮುರಿದಂತೆ ಸರ್ವಜ್ಞ. ಹಾಲು ಅನ್ನ ಉಣ್ಣಗದೆ ಅಂತ ಕೈ ತುಂಬ ಸಾಲ ಮಾಡ್ಬಿಟ್ಟು ಲೆಕ್ಕವಿಲ್ದಂಗೆ ಎಲ್ಲ ಶೋಕಿ ಮಾಡ್ಬಿಟ್ಟು ಏನ್ ಗೊತ್ತೇನ್ರಿ ಈ ಜಗತ್ತಲ್ಲಿ ಈ ಬಹಳ ಜನ ಏನ್ ಗೊತ್ತಾ? ಏನ್ರಿ ಇಷ್ಟೊಂದು ಸಾಲ ಮಾಡ್ಕೊಂಡು ಯಾಕ್ರಿ ಮಗಳ ಮದುವೆ ಇಷ್ಟೊಂದು ಸಾಲ ಮಾಡ್ತೀರಲ್ಲ ಅಂತ ನಾವಂದ್ರೆ, ಅಯ್ಯೋ ನಮ್ಮ ಅಕ್ಕಪಕ್ಕದವ್ರು ಆಡ್ಕ ಬಿಡ್ತಾರೆ. ಅವ್ರು ಮೀರ್ಸಿ ಮಾಡ್ಬೇಕು. ನಾವು ಯಾರನ್ನ ಮೀರ್ಸಿದ್ರಿ ಆಮೇಲೆ ಮದುವಾಗ ಒಂದು ತಿಂಗಳು ಬರ್ತಾರೆ ಬಡ್ಡಿ ಕಟ್ಟೋರು. ಅವ್ರನ್ನೇನ್ ಮಾಡೋದಾಗ ಏನು ಹುಚ್ಚುತನ ಬಂದದ್ ನೋಡ್ರಿ. ಈ ತಿಥಿ ಕಾರ್ಯಕ್ರಮನೂ ಅಷ್ಟೇ, ತಿಥಿ ಕಾರ್ಯಕ್ರಮ ಅಷ್ಟೇ, ಗೀತ ನಮನ ಅಷ್ಟೇ, ನೀವು ಮಾಡಿಸೋ ಅಡುಗೆನೂ ಅಷ್ಟೇ. ಮಾದೇಗೌಡರು ಚೆನ್ನಾಗಿದ್ರು, ಮಕ್ಕಳು ಚೆನ್ನಾಗವ್ರೆ, 4 ಜನಕ್ಕೆ ಅಣ್ಣ ಹಾಕೋ ಶಕ್ತಿ ಅದೇ ಆಗ್ತಾವ್ರೆ. ಹಂಗನ್ಬಿಟ್ಟು ಬಡವರು ತಿಥಿ ಮಾಡಬಾರ್ದು ಅಂತಿಲ್ಲ. ಅವ್ರ ಶಕ್ತಿ, ಅವ್ರ ಅನುಕೂಲ. 4 ಜನ ಕರೆದು ಭಜನೆ ಮಾಡಿಸಿದ್ರಾಯ್ತು. ಬರೀ 100 ಜನ ಕಡೆಗೆ ಮಾಡ್ಸಾಕ್ರೆ ಅದು ಕಾರ್ಯವೇ. ಯಾರಪ್ಪ ನೀನ್ ಸಾಲ ಮಾಡ್ಕೊಂಡು ಆಮೇಲೆ ಹೆಡ್ತ ಮಕ್ಳೆಲ್ಲ ಸಾಯಿಸು ಕತ್ಮಿಸ್ಕಿ ಅಂತ ಹೇಳಿರೋರು? ಯೋಚಿಸ್ಬೇಕ್ರಿ. ಬಡತನ ಏನು ತಪ್ಪಿಲ್ಲ, ಬಡತನ ಏನು ತಪ್ಪಿಲ್ಲ. ಬಡತನ ನಮ್ಮ ಮನೇಲಿ ಬರ್ತದೆ, ಬದುಕ್ಮ. ಶ್ರೀಮಂತಿಗೆ ಅವ್ರ ಅದೃಷ್ಟ, ಏನೋ ಅವ್ರ ಅಪ್ಪ ಕೂಡ ಹಾಕಿದ ಚೆನ್ನಾಗವ್ರೆ. ಬಡಂದು ತಪ್ಪಲ್ಲ, ಶ್ರೀಮಂತಂದು ತಪ್ಪಲ್ಲ. ಈ ಬಡವ ಶ್ರೀಮಂತ ನಂಗೆ ತೋರ್ಸ್ಕೋಕ್ ಹೋಯ್ತಾನ ನೋಡಿ, ಅದು ತಪ್ಪಾಗಿ ಕೂತಿರೋದಿಲ್ಲಿ. ಯಾರು 4 ಜನ ಮುಂಚಾರೆ ಗತ್ತಲ್ಲಿ ಬಾಳ್ಬೇಕು ಅಂದ್ಬಿಟ್ಟು 10 ರೂಪಾಯಿ ಬಡ್ಡಿ ಹೆಂಗೆ ಸಾಲ ತಗೊಂಬಂದು ಬಾಳ್ಗಿಟ್ಟಾರೆ ಅವರು. ಯೋಚಿಸ್ಬೇಕು ಬಂಧುಗಳೇ, ದಯಮಾಡಿ ಯೋಚಿಸ್ಬೇಕು. ಯಾರನ್ನೋ ಮೆಚ್ಚಿಸ್ಲಿ ಅಂತ ನಮ್ಮ ಬಾಳಗ್ ನಾವು ಕೊಳ್ಳಿ ಇಟ್ಕೊಳ್ಳೋದೆ ಅಂದ್ರಿ. ಆ ಎತ್ತ ತಾಯಿ ಕೊಂದವನ್ ಪಾಪಿ. ನಾನು ಎತ್ತ ತಾಯಿನೂ ಸಾಯಿಸವನೆ, ಕಟ್ಕೊಂಡು ಹೆಂಡತಿ ಸಾಯಿಸವನೆ, ತಾನೆತ್ ಮಗನ್ನು ಸಾಯಿಸವನೆ, ಕೊನೆಗೆ ಅವನು ಸತ್ತವ. 4 ಜನರ ಸಾವು ಮೈಸೂರಲ್ಲೇ ಆಗಿರೋದು. ಹಾಸನದವ್ರು ಅವ್ರ ಮೂಲ, ಗೂರೂರು ಮೂಲದವರು. ಇವತ್ತು ಈ ದುರಂತ ತಂದ್ಕೊಂಡ. ಕೆಲವು ಸಲ ಸಾಲ ಆದ ತಕ್ಷಣ ಯಾಕೋ ನನ್ನ ಸಮಯ ಸರಿ ಇಲ್ಲ ಅಂತ ಆ ವ್ಯವಹಾರ ಸ್ವಲ್ಪ ನಿಲ್ಸಿದ್ರು ಒಳ್ಳೇದು. ಏನಾಗ್ತದೆ ಅಂದ್ರೆ ಹುಚ್ಚು ಬಂದು ಮುಂದ್ಕೊಂಡು ಹೋಗ್ತಾರೆ. ಅದಕ್ಕೆ ಮನಸ್ಸಿನ ಒತ್ತಡವನ್ನ ನೀಗಿಕೊಳ್ಳೋಣ. ಇವತ್ತು ಮಾದೇಗೌಡರು ತೀರ್ಕೊಂಡ್ರು ಅಂತ ಮಕ್ಕಳು ಸತ್ತೋಗಕ್ಕಾಗ್ತದೆ ಅಂದ್ರಿ? ಹೆಂಡತಿ ಸತ್ತೋಗಕ್ಕಾಗ್ತದ? ತಿಥಿ ಮಾಡಬೇಕು, ಕೈ ಮುಗಿಬೇಕು, ಧೂಪ ಹಾಕ್ಬೇಕು, ನೀವು ಮುನ್ನಡಿಯಪ್ಪ ನಾ ಹಿಂದೆ ಬರ್ತೀನಿ ಅನ್ಬೇಕು. ಯಾಕೆಂದ್ರೆ ನಾವ್ಯಾರು ಹುಟ್ಟುವಾಗ ಏನು ಜೊತೆಲೆಲ್ಲ ಒಂದೇ ಸಲ ಹುಟ್ಟು ಬಂದಿಲ್ಲ. ಮೊದಲು ಮಾದೇಗೌಡರು, ಆಮೇಲೆ ಚಿಕ್ಕತಾಯಮ್ಮ ಬಂದರು, ಆಮೇಲೆ ಅವ್ರಿಗೆ ಮಕ್ಕಳಾದ್ರು, ಮಕ್ಳೋಗಿ ಇನ್ನೊಂದು ಕಡೆ ಮದುವೆ ಮಾಡೋಕ್ಕೆ ಬಂದರು. ಇವೆಲ್ಲ ಈ ಲೋಕಕ್ಕೆ ಬಂದ್ಮೇಲೆ ಹುಟ್ಟರು ಸಂಬಂಧ. ಸತ್ತೋಗುವಾಗ ಎಲ್ಲರೂ ಒಟ್ಟೊಟ್ಟಿಗೆ ಸತ್ತೋಗೋದಂತೆ. ಬೇಡ, ಅದು ಅಷ್ಟು ದುರಂತಕ್ಕೆ ಹೋಗೋದು ಬೇಡ. ಮನುಷ್ಯ ಸಮಾಧಾನ ಇರೋಣ, ಸಾವಕಾಶವಾಗಿ ಬದುಕೋಣ. ವಿಪುಲವಾದ ಅವಕಾಶ ಇದೆ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಹೆಣ್ಣುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ. ಯಾರು ನೆಚ್ಕೊಂಡು ಸಾಯ್ತೀಯೋ ಮನುಷ್ಯ ಅಂತ. ಅದಕ್ಕೆ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ, ಆಡಿ ಬೆಳೆಯೋ ತನಕ, ಸತ್ತಾಗ ಬರುವರು ತಮ್ಮ ಕುಣಿತನಕ, ಕಣ್ಣ ಮುಚ್ಚೋ ತನಕ, ಮಣ್ಣ ಮುಚ್ಚೋ ತನಕ.
ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ ಹೆಂಡ್ರು ಮಕ್ಕಳಿರುವರು ತಮ್ಮ ಎಲ್ಲಿ ತನಕ ಇದ್ರೆ ತಿನ್ನೋ ತನಕ ತಿಂದು ತೇಗೋ ತನಕ ಹೆಂಡ್ರು ಮಕ್ಕಳಿರುವರು ತಮ್ಮ ಎಲ್ಲಿ ತನಕ ಇದ್ರೆ ತಿನ್ನೋ ತನಕ ತಿಂದು ತೇಗೋ ತನಕ ಸತ್ತಾಗ ಬರುವರು ತಮ್ಮ ಕುಣಿ ತನಕ ಸತ್ತಾಗ ಬರುವರು ತಮ್ಮ ಕುಣಿ ತನಕ ಕಣ್ಣ ಮುಚ್ಚೋ ತನಕ ಮಣ್ಣ ಮುಚ್ಚೋ ತನಕ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀವೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ ಬಳಗ ಬರುವರು ತಮ್ಮ ಎಲ್ಲಿ ತನಕ ಹಟ್ಟಿ ಬಾಗಲ ತನಕ ರಂಗದ ಕಲ್ಲಲ್ ತನಕ ಬಂದು ಬಳಗ ಬರುವರು ತಮ್ಮ ಎಲ್ಲಿ ತನಕ ಹಟ್ಟಿ ಬಾಗಲ ತನಕ ರಂಗದ ಕಲ್ಲಲ್ ತನಕ ಸತ್ತಾಗ ಬರುವರು ತಮ್ಮ ಕುಣಿ ತನಕ ಸತ್ತಾಗ ಬರುವರು ತಮ್ಮ ಕುಣಿ ತನಕ ಕಣ್ಣ ಮುಚ್ಚೋ ತನಕ ಮಣ್ಣ ಮುಚ್ಚೋ ತನಕ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ ಹೆಣ್ಣುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ ನಿನ್ನ ಕೊರಳಿಗೆ ಕುಡಿಕೆ ಬೀಳೋ ತನಕ ಹೆಣ್ಣುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ ನಿನ್ನ ಕೊರಳಿಗೆ ಕುಡಿಕೆ ಬೀಳೋ ತನಕ ನಿನ್ನ ಆಸೆ ಪ್ರಾಣ ಪಕ್ಷಿ ಯಾರೋ ತನಕ ನಿನ್ನ ಆಸೆ ಪ್ರಾಣ ಪಕ್ಷಿ ಯಾರೋ ತನಕ ಕಳಚಯ್ಯ ಮಾಯದ ಬರೆಯ ಮುಕ್ತಿ ಬಂದಾಗ ಕಳಚಯ್ಯ ಮಾಯದ ಬರೆಯ ಮುಕ್ತಿ ಬಂದಾಗ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯ ನೆಚ್ಚಿ ಸಂಸಾರ ನೆಚ್ಚಿ ನೀವೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲಿ ಮಣ್ಣ ಮುಚ್ಚಿ ಅಯ್ಯ ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲಿ ಮಣ್ಣ ಮುಚ್ಚಿ ಅಯ್ಯ ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲಿ ಮಣ್ಣ ಮುಚ್ಚಿ ಹೆಣ್ಣುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ ನಿನ್ನ ಕೊರಳಿಗೆ ಕುಣಕೆ ಬೀಳೋ ತನಕ